ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಪಹಲ್ಗಾಂವ್ ಉಗ್ರರ ದಾಳಿಯ ಸಂಬಂಧ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ ನಿನ್ನೆಂತೂ ತಡರಾತ್ರಿಯವರೆಗೆ ಮೆಗಾ ಮೀಟಿಂಗ್ ನಡೀತಾ ಇತ್ತು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇವರೆಲ್ಲರ ಜೊತೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿನ್ನೆ ತಡರಾತ್ರಿವರೆಗೂ ಕೂಡ ಮಹತ್ವದ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇದಕ್ಕೇನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ಏನ್ ನಡೀತು ಈ ಸಭೆಗಳಲ್ಲಿ ಅನ್ನೋದನ್ನ ಬಹಿರಂಗವಾಗಿ ಹೊರಗಡೆ ಹೇಳದೆ ಹೋದ್ರೂ ಕೂಡ ಯಾವ ದಿಕ್ಕಿನಲ್ಲಿ ಸಾಗಿದೆ ಸ್ಟ್ರಾಟಜಿ ಅನ್ನೋದು ಗೊತ್ತಾಗತ್ತೆ. ಒಂದಷ್ಟು ಮಾಹಿತಿ ಅಂತ ಹೊರಗಡೆ ಲಭ್ಯ ಆಗತ್ತೆ. ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ ಈ ಸರಣಿ ಸಭೆಗಳ? ನಿನ್ನೆಂತೂ ಇಡೀ ದಿನ ಸರಣಿ ಸಭೆಗಳು ನಡೆದವು. ರಾತ್ರಿವರೆಗೂ ಕೂಡ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ನಡೀತಾ ಇದ್ವು. ಇವತ್ತು ಕೂಡ ಇನ್ನಷ್ಟು ಮೀಟಿಂಗ್ಸ್ ನಡೆಯುತ್ತೆ ಅನ್ಸುತ್ತೆ. ಸೊ ಏನೆಲ್ಲ ನಡೀತು, ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ರಶ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಭೆಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ಅದನ್ನ ಓವರ್ ಆಲ್ ಆಗಿ 2019ರಲ್ಲೂ ಕೂಡ ಅಂದ್ರೆ ಬಾಲಾಕೋಟ್ ಆಕ್ರಮಣದ ನಂತರದಲ್ಲಿ ಇದೇ ರೀತಿಯಾದಂತಹ ಸಭೆ ನಡೆಯಿತು. ಇದನ್ನ ಕೇಂದ್ರ ಸರ್ಕಾರದ ಮಟ್ಟಿಗೆ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಿಗೆ ಈ ಒಂದು ಸಭೆಗೆ ಪ್ರಮುಖವಾದಂತಹ ಹೆಸರನ್ನ ಕೊಡಲಾಗುತ್ತೆ. ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ 4ಕ್ಕಿಂತ ಹೆಚ್ಚು ಸಭೆಗಳು ಒಂದು ವಿಚಾರವಾಗಿ ನಡೆಯುವಂತಹ ಸಭೆ ಏನಿದೆ ಅದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. 2019ರ ನಂತರ 6 ವರ್ಷಗಳ ನಂತರದಲ್ಲಿ ಭಾರತದಲ್ಲಿ ಅದರಲ್ಲೂ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಸೂಪರ್ ಕ್ಯಾಬಿನೆಟ್ ಇದು. ಈ ಕ್ಯಾಬಿನೆಟ್ ನಲ್ಲಿ ಪ್ರಮುಖವಾಗಿ ಮೇಜರ್ ಖಾತೆಗಳನ್ನ ಹೊಂದಿರತಕ್ಕಂತಹ ಸಚಿವರನ್ನ ಕರೆದು ಈ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಉಗ್ರವಾದ ಏನಿದೆ, ಉಗ್ರವಾದವನ್ನು ನಾಶಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ನಿರ್ಧಾರಗಳನ್ನ ಕೈಗೊಂಡ್ರು. ನಿರ್ಧಾರಗಳ ನಂತರದಲ್ಲಿ ಈಗ ಕೊನೆಯದಾಗಿ ಮುಂದಿನ ಗುರಿ ಏನು ಎನ್ನುವಂತದ ವಿಚಾರವಾಗಿ ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ಕೇವಲ ಯುದ್ಧ ಅಷ್ಟೇ ಅಲ್ಲ, ಯಾಕಂದ್ರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ. ಆದ್ರೆ ಅದರ ನಂತರದಲ್ಲಿ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಸಾಕಷ್ಟು ವಿರೋಧ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಪಹಲ್ಗಾಂವ್ ಉಗ್ರರ ದಾಳಿಯ ಸಂಬಂಧ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ ನಿನ್ನೆಂತೂ ತಡರಾತ್ರಿಯವರೆಗೆ ಮೆಗಾ ಮೀಟಿಂಗ್ ನಡೀತಾ ಇತ್ತು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇವರೆಲ್ಲರ ಜೊತೆ ಮೂರು ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿನ್ನೆ ತಡರಾತ್ರಿವರೆಗೂ ಕೂಡ ಮಹತ್ವದ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇದಕ್ಕೇನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ಏನ್ ನಡೀತು ಈ ಸಭೆಗಳಲ್ಲಿ ಅನ್ನೋದನ್ನ ಬಹಿರಂಗವಾಗಿ ಹೊರಗಡೆ ಹೇಳದೆ ಹೋದ್ರೂ ಕೂಡ ಯಾವ ದಿಕ್ಕಿನಲ್ಲಿ ಸಾಗಿದೆ ಸ್ಟ್ರಾಟಜಿ ಅನ್ನೋದು ಗೊತ್ತಾಗತ್ತೆ. ಒಂದಷ್ಟು ಮಾಹಿತಿ ಅಂತ ಹೊರಗಡೆ ಲಭ್ಯ ಆಗತ್ತೆ. ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ ಈ ಸರಣಿ ಸಭೆಗಳ? ನಿನ್ನೆಂತೂ ಇಡೀ ದಿನ ಸರಣಿ ಸಭೆಗಳು ನಡೆದವು. ರಾತ್ರಿವರೆಗೂ ಕೂಡ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ನಡೀತಾ ಇದ್ವು. ಇವತ್ತು ಕೂಡ ಇನ್ನಷ್ಟು ಮೀಟಿಂಗ್ಸ್ ನಡೆಯುತ್ತೆ ಅನ್ಸುತ್ತೆ. ಸೊ ಏನೆಲ್ಲ ನಡೀತು, ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ರಶ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಭೆಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ಅದನ್ನ ಓವರ್ ಆಲ್ ಆಗಿ 2019ರಲ್ಲೂ ಕೂಡ ಅಂದ್ರೆ ಬಾಲಾಕೋಟ್ ಆಕ್ರಮಣದ ನಂತರದಲ್ಲಿ ಇದೇ ರೀತಿಯಾದಂತಹ ಸಭೆ ನಡೆಯಿತು. ಇದನ್ನ ಕೇಂದ್ರ ಸರ್ಕಾರದ ಮಟ್ಟಿಗೆ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಿಗೆ ಈ ಒಂದು ಸಭೆಗೆ ಪ್ರಮುಖವಾದಂತಹ ಹೆಸರನ್ನ ಕೊಡಲಾಗುತ್ತೆ. ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ 4ಕ್ಕಿಂತ ಹೆಚ್ಚು ಸಭೆಗಳು ಒಂದು ವಿಚಾರವಾಗಿ ನಡೆಯುವಂತಹ ಸಭೆ ಏನಿದೆ ಅದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. 2019ರ ನಂತರ 6 ವರ್ಷಗಳ ನಂತರದಲ್ಲಿ ಭಾರತದಲ್ಲಿ ಅದರಲ್ಲೂ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಸೂಪರ್ ಕ್ಯಾಬಿನೆಟ್ ಇದು. ಈ ಕ್ಯಾಬಿನೆಟ್ ನಲ್ಲಿ ಪ್ರಮುಖವಾಗಿ ಮೇಜರ್ ಖಾತೆಗಳನ್ನ ಹೊಂದಿರತಕ್ಕಂತಹ ಸಚಿವರನ್ನ ಕರೆದು ಈ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಉಗ್ರವಾದ ಏನಿದೆ, ಉಗ್ರವಾದವನ್ನು ನಾಶಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ನಿರ್ಧಾರಗಳನ್ನ ಕೈಗೊಂಡ್ರು. ನಿರ್ಧಾರಗಳ ನಂತರದಲ್ಲಿ ಈಗ ಕೊನೆಯದಾಗಿ ಮುಂದಿನ ಗುರಿ ಏನು ಎನ್ನುವಂತದ ವಿಚಾರವಾಗಿ ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ಕೇವಲ ಯುದ್ಧ ಅಷ್ಟೇ ಅಲ್ಲ, ಯಾಕಂದ್ರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ. ಆದ್ರೆ ಅದರ ನಂತರದಲ್ಲಿ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಸಾಕಷ್ಟು ವಿರೋಧ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಪಹಲ್ಗಾಂವ್ ಉಗ್ರರ ದಾಳಿಯ ಸಂಬಂಧ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ
ನಿನ್ನೆ ಅಂತೂ ತಡರಾತ್ರಿಯವರೆಗೆ ಮೆಗಾ ಮೀಟಿಂಗ್ ನಡೀತಾ ಇತ್ತು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇವರೆಲ್ಲರ ಜೊತೆ 3 ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿನ್ನೆ ತಡರಾತ್ರಿವರೆಗೂ ಕೂಡ ಮಹತ್ವದ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇದಕ್ಕೇನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್, ಏನ್ ನಡೀತು ಈ ಸಭೆಗಳಲ್ಲಿ ಅನ್ನೋದನ್ನ ಬಹಿರಂಗವಾಗಿ ಹೊರಗಡೆ ಹೇಳದೆ ಹೋದ್ರೂ ಕೂಡ ಯಾವ ದಿಕ್ಕಿನಲ್ಲಿ ಸಾಗಿದೆ ಸ್ಟ್ರಾಟಜಿ ಅನ್ನೋದು ಗೊತ್ತಾಗತ್ತೆ. ಒಂದಷ್ಟು ಮಾಹಿತಿ ಅಂತ ಹೊರಗಡೆ ಲಭ್ಯ ಆಗತ್ತೆ. ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ ಈ ಸರಣಿ ಸಭೆಗಳ? ನಿನ್ನೆಂತೂ ಇಡೀ ದಿನ ಸರಣಿ ಸಭೆಗಳು ನಡೆದವು. ರಾತ್ರಿವರೆಗೂ ಕೂಡ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ನಡೀತಾ ಇದ್ವು. ಇವತ್ತು ಕೂಡ ಇನ್ನಷ್ಟು ಮೀಟಿಂಗ್ಸ್ ನಡೆಯುತ್ತೆ ಅನ್ಸುತ್ತೆ. ಸೊ ಏನೆಲ್ಲ ನಡೀತು, ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ರಶ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಭೆಗಳು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಅದನ್ನ ಓವರಾಲ್ ಆಗಿ 2019ರಲ್ಲೂ ಕೂಡ ಅಂದ್ರೆ ಏನು ಬಾಲಾಕೋಟ್ ಆಕ್ರಮಣದ ನಂತರದಲ್ಲಿ ಇದೇ ರೀತಿಯಾದಂತಹ ಸಭೆ ನಡೆಯಿತು. ಇದನ್ನ ಕೇಂದ್ರ ಸರ್ಕಾರದ ಮಟ್ಟಿಗೆ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಿಗೆ ಈ ಒಂದು ಸಭೆಗೆ ಪ್ರಮುಖವಾದಂತಹ ಹೆಸರನ್ನ ಕೊಡಲಾಗುತ್ತೆ. ಇದನ್ನ ಏನು ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ 4ಕ್ಕಿಂತ ಹೆಚ್ಚು ಸಭೆಗಳು ಒಂದು ವಿಚಾರವಾಗಿ ನಡೆಯುವಂತಹ ಸಭೆ ಏನಿದೆ ಅದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. 2019ರ ನಂತರ 6 ವರ್ಷಗಳ ನಂತರದಲ್ಲಿ ಭಾರತದಲ್ಲಿ ಅದರಲ್ಲೂ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಸೂಪರ್ ಕ್ಯಾಬಿನೆಟ್ ಇದು. ಈ ಕ್ಯಾಬಿನೆಟ್ ನಲ್ಲಿ ಪ್ರಮುಖವಾಗಿ ಏನು ಮೇಜರ್ ಖಾತೆಗಳನ್ನ ಹೊಂದಿರತಕ್ಕಂತಹ ಏನು ಸಚಿವರನ್ನ ಕರೆದು ಈ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಏನು ಉಗ್ರವಾದ ಏನಿದೆ, ಉಗ್ರವಾದವನ್ನ ನಾಶಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ನಿರ್ಧಾರಗಳನ್ನ ಕೈಗೊಂಡ್ರು. ನಿರ್ಧಾರಗಳ ನಂತರದಲ್ಲಿ ಈಗ ಕೊನೆಯದಾಗಿ ಮುಂದಿನ ಗುರಿ ಏನು ಎನ್ನುವಂತದ ವಿಚಾರವಾಗಿ ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ಕೇವಲ ಯುದ್ಧ ಅಷ್ಟೇ ಅಲ್ಲ, ಯಾಕಂದ್ರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ. ಆದ್ರೆ ಅದರ ನಂತರದಲ್ಲಿ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಸಾಕಷ್ಟು ವಿರೋಧ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಪಹಲ್ಗಾಂವ್ ಉಗ್ರರ ದಾಳಿಯ ಸಂಬಂಧ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ ನಿನ್ನೆ ಅಂತೂ ತಡರಾತ್ರಿಯವರೆಗೆ ಮೆಗಾ ಮೀಟಿಂಗ್ ನಡೀತಾ ಇತ್ತು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇವರೆಲ್ಲರ ಜೊತೆ 3 ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿನ್ನೆ ತಡರಾತ್ರಿವರೆಗೂ ಕೂಡ ಮಹತ್ವದ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇದಕ್ಕೇನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್, ಏನ್ ನಡೀತು ಈ ಸಭೆಗಳಲ್ಲಿ ಅನ್ನೋದನ್ನ ಬಹಿರಂಗವಾಗಿ ಹೊರಗಡೆ ಹೇಳದೆ ಹೋದ್ರೂ ಕೂಡ ಯಾವ ದಿಕ್ಕಿನಲ್ಲಿ ಸಾಗಿದೆ ಸ್ಟ್ರಾಟಜಿ ಅನ್ನೋದು ಗೊತ್ತಾಗತ್ತೆ. ಒಂದಷ್ಟು ಮಾಹಿತಿ ಅಂತ ಹೊರಗಡೆ ಲಭ್ಯ ಆಗತ್ತೆ. ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ ಈ ಸರಣಿ ಸಭೆಗಳ? ನಿನ್ನೆಂತೂ ಇಡೀ ದಿನ ಸರಣಿ ಸಭೆಗಳು ನಡೆದವು. ರಾತ್ರಿವರೆಗೂ ಕೂಡ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್ಸ್ ನಡೀತಾ ಇದ್ವು. ಇವತ್ತು ಕೂಡ ಇನ್ನಷ್ಟು ಮೀಟಿಂಗ್ಸ್ ನಡೆಯುತ್ತೆ ಅನ್ಸುತ್ತೆ. ಸೊ ಏನೆಲ್ಲ ನಡೀತು, ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ರಶ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಭೆಗಳು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಅದನ್ನ ಓವರಾಲ್ ಆಗಿ 2019ರಲ್ಲೂ ಕೂಡ ಅಂದ್ರೆ ಏನು ಬಾಲಾಕೋಟ್ ಆಕ್ರಮಣದ ನಂತರದಲ್ಲಿ ಇದೇ ರೀತಿಯಾದಂತಹ ಸಭೆ ನಡೆಯಿತು. ಇದನ್ನ ಕೇಂದ್ರ ಸರ್ಕಾರದ ಮಟ್ಟಿಗೆ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಿಗೆ ಈ ಒಂದು ಸಭೆಗೆ ಪ್ರಮುಖವಾದಂತಹ ಹೆಸರನ್ನ ಕೊಡಲಾಗುತ್ತೆ. ಇದನ್ನ ಏನು ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ 4ಕ್ಕಿಂತ ಹೆಚ್ಚು ಸಭೆಗಳು ಒಂದು ವಿಚಾರವಾಗಿ ನಡೆಯುವಂತಹ ಸಭೆ ಏನಿದೆ ಅದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗುತ್ತೆ. 2019ರ ನಂತರ 6 ವರ್ಷಗಳ ನಂತರದಲ್ಲಿ ಭಾರತದಲ್ಲಿ ಅದರಲ್ಲೂ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಸೂಪರ್ ಕ್ಯಾಬಿನೆಟ್ ಇದು. ಈ ಕ್ಯಾಬಿನೆಟ್ ನಲ್ಲಿ ಪ್ರಮುಖವಾಗಿ ಏನು ಮೇಜರ್ ಖಾತೆಗಳನ್ನ ಹೊಂದಿರತಕ್ಕಂತಹ ಏನು ಸಚಿವರನ್ನ ಕರೆದು ಈ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಏನು ಉಗ್ರವಾದ ಏನಿದೆ, ಉಗ್ರವಾದವನ್ನ ನಾಶಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ನಿರ್ಧಾರಗಳನ್ನ ಕೈಗೊಂಡ್ರು. ನಿರ್ಧಾರಗಳ ನಂತರದಲ್ಲಿ ಈಗ ಕೊನೆಯದಾಗಿ ಮುಂದಿನ ಗುರಿ ಏನು ಎನ್ನುವಂತದ ವಿಚಾರವಾಗಿ ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ಕೇವಲ ಯುದ್ಧ ಅಷ್ಟೇ ಅಲ್ಲ, ಯಾಕಂದ್ರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ. ಆದ್ರೆ ಅದರ ನಂತರದಲ್ಲಿ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಸಾಕಷ್ಟು ವಿರೋಧ.